4 ಲೆಟರ್ಸ್ ಇಂದ 5 ಲೆಟರ್ಸ್ ಇರುತ್ತೆ. 5 ಲೆಟರ್ನ ಅವ್ರು ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತಂದ್ರೆ 1 ಕೋಟಿ ಜನದ ರಿಕ್ವೆಸ್ಟ್ 5 ಕೋಟಿ ಸಲ ರಿಕ್ವೆಸ್ಟ್ ಹೋಗುತ್ತೆ, 5 ಕೋಟಿ ಸಲ ರೆಸ್ಪಾನ್ಸ್ ಬರುತ್ತೆ. ಹೌದಾ? ಇದನ್ನ ಆಪ್ಟಿಮೈಸ್ ಮಾಡ್ಬೋದಾ ನಾವು? ಹೌದು, ಖಂಡಿತ ಮಾಡ್ಬೋದು. ಯಾವ ರೀತಿ? ಯಾವ ರೀತಿ ಅನ್ನೋ ತರ ಆದ್ರೆ, ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾನೊಂದು ಸರ್ಚ್ ಫಂಕ್ಷನ್ ಅಂತ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಯಾವ ರೀತಿ? ನಾನೇನ್ ಮಾಡ್ತೀನಿ, YOUTUBE ಯೂಟ್ಯೂಬ್ ಅಂತ ಸರ್ಚ್ ಮಾಡಿದೆ. ನಾನು ಇಷ್ಟು 6-7 ಲೆಟರ್ ನಾನು ಸರ್ಚ್ ಮಾಡಿದ್ಮೇಲೆ ನನಗೇನಾಗುತ್ತೆ, ಒಂದೇ ಒಂದ್ಸಲ ನನಗೇನಾಗುತ್ತೆ API ಸರ್ಚ್ ಆಗುತ್ತೆ. ಅಂದ್ರೆ ಇಲ್ಲೊಂದು ಫಂಕ್ಷನ್ ಬರ್ದಿನಿ, ಫಂಕ್ಷನ್ ಟ್ರಿಗರ್ ಆಗ್ತಿದೆ ಅಷ್ಟೇನೆ. ಓಕೆನಾ? ಸೊ ಒಂದು ಫಂಕ್ಷನ್ ಬರ್ದಿನಿ, ಫಂಕ್ಷನ್ ಟ್ರಿಗರ್ ಆಗ್ತಿದೆ. ಇದೇನು ಕಂಪ್ಲೀಟ್ ಆಗಿ ನಾನು ಆಪ್ಟಿಮೈಸ್ ಮಾಡಿದೆ. ಅಂದ್ರೆ ಸಿಂಪಲ್ ಯಾಕೆ 1 ಕೋಟಿ ಜನ 5 ಕೀ ಅಂದ್ರೆ ಒಂದು ವರ್ಡ್ ನ ಸರ್ಚ್ ಮಾಡಿದಾಗ 5 ಕೋಟಿ ಸಲ ರಿಕ್ವೆಸ್ಟ್ ಹೋಗಿ ರೆಸ್ಪಾನ್ಸ್ ಬರೋ ಬದಲು 1 ಕೋಟಿ ಜನ 1 ಕೋಟಿ ರಿಕ್ವೆಸ್ಟ್ ನ ಕಳಿಸಿ ರೆಸ್ಪಾನ್ಸ್ ತಗೋತಾ ಇದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಆಪ್ಟಿಮೈಸ್ ಆಯ್ತು ಥಿಂಕ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ,